ನಮ್ಮ ಭಾರತ ದೇಶಕ್ಕೆ ಒಂದು ದುಃಖದ ಸಂಗತಿ. ಭಾರತದ ಶ್ರೇಷ್ಠ ಆರ್ಥಿಕ ತಜ್ಞರು, ದೇಶ ಕಟ್ಟಂಥ ಅಪ್ರತಿಮ ನಾಯಕರು, ಆರ್ಥಿಕ ಶಕ್ತಿಯ ರೂವಾರಿಗಳು, ಮಾಜಿ ಪ್ರಧಾನಿಗಳು ಮಾನ್ಯ ಮನಮೋಹನ್ ಸಿಂಗ್ ಅವರು ರಾತ್ರಿ ವಯೋಸಹಜ ಕಾಯಿಲೆಯಿಂದ ಮರಣ ಹೊಂದಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಒಂದು ಆರ್ಥಿಕ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸ್ಕೊಟ್ಟಂಥವ್ರು ಯಾರಾದರೂ ಇದ್ದರೆ ನಮ್ಮ ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರು. ಅವರಿಂದ ಇವತ್ತು ಪ್ರಪಂಚದಲ್ಲಿ ಭಾರತವನ್ನು ಭೂಪಟದಲ್ಲಿ ಗುರುತು ಬರುವಂತೆ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ಎಲ್ಲರಿಗೂ, ಎಲ್ಲ ರಾಜಕಾರಣಿಗಳಿರ್ಬೋದು, ಸಮಾಜದ ಎಲ್ಲ ವರ್ಗದವ್ರಿಗಿರ್ಬೋದು ಒಂದು ದಾರಿದೀಪವಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಸೇವೆ ಭಾರತ ದೇಶಕ್ಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಅವರ ಒಂದು ದಾರಿ ನಮ್ಮೆಲ್ಲರಿಗೂ ದಾರಿದೀಪವಾಗಿರಲಿ. ಅವರ ಒಂದು ಆದರ್ಶವನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತೀವಿ, ಪಾಲಿಸ್ಕೊಂಡು ಹೋಗೋಣ ಅಂತೇಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೊಡ್ತೇನೆ. ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ರವರ ಮರಣದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನೇರ ರಾಜಕಾರಣಿ ಅಲ್ಲ, ಅವರೊಬ್ಬ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಂಥವರು, ಒಬ್ಬ ಎಕನಾಮಿಕಲ್ ಥಿಯರಿ ಇರ್ತಕ್ಕಂಥವರು, ದೇಶದಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ 14 ಕೋರ್ಸ್ಗಳನ್ನು ಮಾಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ರವರು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಎಕನಾಮಿಕ್ಸಲ್ಲಿ ಡಾಕ್ಟರನ್ನು ಪಡೆದಂಥವರು. ಎರಡನೇದು ನಮ್ಮ ಮನಮೋಹನ್ ಸಿಂಗ್ ಅವರು ರಿಟೈರ್ಡ್ ಆದಮೇಲೆ ಅವ್ರಿಗೊಂದು ಫೋನ್ ಬರುತ್ತೆ. ಫಸ್ಟ್ UPA ಗೌರ್ಮೆಂಟಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆಗ ಅವ್ರಿಗೊಂದು ಫೋನ್ ಬರುತ್ತೆ ನರಸಿಂಹರಾವ್ ಅವರಿಂದ. ಏನಂತಂದಾಗ, ಬಂದು ನೀವು ನನ್ನ ಕ್ಯಾಬಿನೆಟಲ್ಲಿ ಎಕನಾಮಿಕ್ ಖಾತೆನ ಇಟ್ಕೋಬೇಕು ಅಂತೇಳಿ ಒಂದು ಇದು ಬರುತ್ತೆ. ಅಲ್ಲಿಂದ ಪ್ರಾರಂಭ ಆಗ್ತದೆ. ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ, UPA ಗೌರ್ಮೆಂಟಲ್ಲಿ, ಮೊದಲನೇ ಗೌರ್ಮೆಂಟಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 4 ವಿಚಾರಗಳನ್ನು ತಗೊಂಡ್ರು ಅವರು. ಒಂದು ಜಾಗತೀಕರಣ, ಗ್ಲೋಬಲೈಸೇಷನ್. ಒಂದು ಖಾಸಗೀಕರಣ, ಪ್ರೈವೇಟೈಸೇಷನ್. ಒಂದು ಲಿಬರೈಸೇಷನ್, ಉದಾರೀಕರಣ. ಇನ್ನೊಂದು ಎಕನಾಮಿಕಲ್ ಸ್ಟೇಟಸ್, ಆರ್ಥಿಕೀಕರಣ. ಈ 4 ಕರಣಗಳನ್ನು ತಗೊಂಡು ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಉದಾತ್ತ ಆರ್ಥಿಕ ಸೇವೆಯನ್ನು ಕೊಟ್ಟಂಥವ್ರು. ಅದರ ಜೊತೆಗೇನೆ ಇವತ್ತು ಮನ್ನರೇಗಾ ಅಂತೇಳಿ ಈಗ ಗ್ರಾಮೀಣ ಪ್ರದೇಶದ ಜನರಿಗೆ ದಿನಗೂಲಿ ಕೊಡುವಂಥದ್ದು ಸ್ಕೀಮ್ ಆಗಿರ್ಬೋದು. ಆಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟು, ಮತ್ತು ಈಗ ಆಧಾರ್, ಈಗ ಪ್ರಿಯವಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಈ ಸ್ಕೀಮ್ಗಳನ್ನು ತಂದಂಥ ಒಬ್ಬ ಆರ್ಥಿಕ ತಜ್ಞರು. ಅವರು ಯಾವತ್ತೂ ಕೂಡ ಡೈರೆಕ್ಟ್ ಎಲೆಕ್ಷನ್ನಲ್ಲಿ ಗೆದ್ದಿಲ್ಲ. ಆದರೆ 33 ವರ್ಷ ಸತತ ರಾಜ್ಯಸಭೆ ಮೆಂಬರ್ ಆಗಿದ್ದಂಥವರು. ಮತ್ತು UPA ಗೌರ್ಮೆಂಟ್, ಮೊದಲನೇ ಗೌರ್ಮೆಂಟ್ ಬಂದಾಗ ಸೋನಿಯಾ ಗಾಂಧಿ ಅವರು ಆಗಬೇಕಾಗಿತ್ತು. ಆದರೆ ಅವರ ತ್ಯಾಗದಿಂದ ಮನಮೋಹನ್ ಸಿಂಗ್ ರವರು ಪ್ರಥಮವಾಗಿ ಪ್ರಧಾನಮಂತ್ರಿಗಳಾದರು. ಆಮೇಲೆ ಎರಡನೇ ಸಾರಿ UPA ಗೌರ್ಮೆಂಟ್ ಬಂದಾಗ ಪ್ರಧಾನಮಂತ್ರಿಗಳು ಅವರನ್ನೇ ಆಯ್ಕೆ ಮಾಡಿದ್ರು. ಒಂದು ವಿಶೇಷ ಆರ್ಥಿಕ ತಜ್ಞರು ಮತ್ತು ಒಂದು ಗ್ಲೋಬಲೈಸೇಷನನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ. ಇವತ್ತು ಡಿ-ಮಾರ್ಟು, ಬಿಗ್ ಮಾರ್ಟ್ ಇವೆಲ್ಲ ಯಾರ ಕಾಲದಲ್ಲಿ ಆಗಿದೆ, ಅವರು ಆ ಕಾನೂನನ್ನು ತಂದಿಲ್ಲ ಅಂದಿದ್ರೆ ಇವತ್ತು ಇದು ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಕೀಯ ರಹಿತವಾಗಿ ಮತ್ತು ಒಬ್ಬ ಆರ್ಥಿಕ ತಜ್ಞರನ್ನ, ದೂರದೃಷ್ಟಿ ಇರ್ತಕ್ಕಂಥವ್ರನ್ನ ನಾವು ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ದೇಶದ ಒಂದು ಸ್ಪಷ್ಟ
ಒಂದು ಹಿನ್ನಡೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಎಲ್ರಿಗೂ ಪ್ರೇರಣಾ ಶಕ್ತಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೇನೆ. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಜಿ ಅವರು ರಾತ್ರಿ ನಿಧನರಾಗಿರೋದು ನಮ್ಮೆಲ್ಲರಿಗೂ ತೀವ್ರತರ ದುಃಖವಾಗಿದೆ. ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ. ಏಕೆಂದರೆ ಅವರು ಆರ್ಥಿಕ ತಜ್ಞರು. ನಮ್ಮ ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿ ಅವ್ರು 4ನೇವರು ಆಗಿದ್ರು ವಿತ್ತ ಸಚಿವರಲ್ಲಿ. ಅಂತ ಎಕನಾಮಿಸ್ಟ್ ಕಳ್ಕೊಂಡು ನಮ್ಮ ದೇಶ ಸ್ವಲ್ಪ ಬಡವಾಗಿದೆ. ಅವರ ಆಧಾರ್ ಕಾರ್ಡು ರೂವಾರಿಗಳವರು, ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ಗಳು ಆಧಾರ್ ಕಾರ್ಡ್ ರೂವಾರಿಗಳವರು. ಅವರ ಆದರ್ಶ ನಮ್ಗೆ ಯಾವತ್ತೂ ನಮ್ಮ ಮುಂದೆ ಇರಲಿ ಅಂತ ಕೇಳ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ. ಈ ದೇಶ ಕಂಡ ಹಾಗೂ ವಿಶ್ವ ಕಂಡಂತಹ ಅತ್ಯಂತ ಆರ್ಥಿಕ ತಜ್ಞ ನಮ್ಮ ಮನಮೋಹನ್ ಸಿಂಗ್ ಅವರು ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರು ನಮ್ಮ UPA ಆಡಳಿತಾವಧಿಯಲ್ಲಿ ಮಾಡಿದಂತಹ ಒಂದು ಮಹತ್ ಕಾರ್ಯಗಳು ಏನು RTI ಇರ್ಬೋದು, ಆಧಾರ್ ಕಾರ್ಡು, ಇವೆಲ್ಲ ಉತ್ತಮವಾದ ಯೋಜನೆಗಳನ್ನು ತಂದು ಬಡವರ ಪಾಲಿಗೆ ಅವರು ನಿಜಕ್ಕೂ ದೇವರಿದು ಇದ್ದಂಗೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು, ನಮ್ಮ ಎಲ್ರಿಗೂ ಈ ಭಾರತದಲ್ಲಿ ಪ್ರತಿಯೊಂದು ನಾಗರಿಕನಿಗೂ ಇವತ್ತು ದುಃಖದ ದಿನ. ಏಕೆಂದರೆ ಭಾರತದ ಇತಿಹಾಸದಲ್ಲಿ ಜನಮಾನಸದಲ್ಲಿ ಇವತ್ತು ಯಾರಾದರೂ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂದರೆ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು. ನಮಗೇನು ಸ್ವಾತಂತ್ರ್ಯ ಬಂದ ನಂತರ ಭಾರತ ಭೂಪಟ ಅಂತ ಒಂದು ಬಿಟ್ಟರೆ ಏನೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ರು. ತದನಂತರ ಇಂದಿರಾ ಗಾಂಧಿಯವರು ಮತ್ತು ನಮ್ಮ ರಾಜೀವ್ ಗಾಂಧಿಯವರು ಇವರೆಲ್ಲರೂ ಕೂಡ ಒಂದು ಅಡಿಪಾಯನ್ನು ಹಾಕಿ, ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲು, ನಂತರ ಏನಾಯಿತು ಅಂದರೆ PV ನರಸಿಂಹರಾವ್ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ 1991ರಲ್ಲಿ ಏನು ನಮ್ಮ PV ನರಸಿಂಹರಾವ್ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರನ್ನು ವಿತ್ತ ಸಚಿವರಾಗಿ, ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಆಗಿ, ಹಣಕಾಸು ಸಚಿವರಾಗಿ ಕೇಂದ್ರದಲ್ಲಿ ತಗೊಂಡ್ರು. ಇವರ ಹಿನ್ನೆಲೆ ಏನು ಇವರು ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಾಗಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಆಪೋಸಿಷನ್ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಫೈನಾನ್ಸ್ ಸೆಕ್ರೆಟರಿಯಾಗಿ 2 ಬಾರಿ ಪ್ರಧಾನಮಂತ್ರಿಗಳಾದರು. ಇವರಿಗೆ ಏನು ಆ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಭಾರತದಲ್ಲಿ ಭಾಳಷ್ಟು ಏನು ಈ ಒಂದು ಡೋಲಾಯನ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇತ್ತು. ಅಂದ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಮತ್ತು ನಮ್ಮ ಮನಮೋಹನ್ ಸಿಂಗ್ರು ಇವರು ಇಬ್ಬರು ಒಡಗೂಡಿ LPGಯನ್ನು ಈ ದೇಶ ಏನಾದರೂ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಅವರು ತಂದಂಥ ಆರ್ಥಿಕ ನೀತಿಗಳು, ಅವರು ತಂದಂಥ ಪಾಲಿಸಿಗಳು ಏನು ಲಿಬರಲೈಜೇಷನ್ ಇರ್ಬೋದು, ಪ್ರೈವೇಟೈಜೇಷನ್ನು ಮತ್ತು ಗ್ಲೋಬಲೈಜೇಷನ್ ಇವರೆಲ್ಲ ಹೇಳಿದಾಗೆ ಇವೆಲ್ಲವೂ ಕೂಡ ನಮ್ಮ ಭಾರತವನ್ನು ಉತ್ತುಂಗಕ್ಕೆ ಏರಿಸ್ತು. ನಮ್ಮ ಏನು ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ರು ಏನು ಈ ದೇಶಕ್ಕೆ ಮನ್ರೇಗಾ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಡವರು ಕೂಡ ಅವರಿಗೆ ಉದ್ಯೋಗ ದೊರಕಿತು. ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು. ನರೇಗಾ ಇರ್ಬೋದು, ನರ್ಮ್ ಯೋಜನೆ ಇರ್ಬೋದು, ಮತ್ತು ಏನು RTI ರೈಟ್ ಟು ಎಜುಕೇಷನ್ನು 20% ಕೊಡಬೇಕು, ಬಡವರಿಗೆ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಸ್ಥಾನಮಾನ ಏನು ಅಡ್ಮಿಷನ್ ಸಿಗಬೇಕು, ಮತ್ತು RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಇವೆಲ್ಲವನ್ನು ತಂದರು. ಫುಡ್ ಸೆಕ್ಯೂರಿಟಿ ಬಿಲ್ಲನ್ನು ತಂದರು. ಈ ದೇಶ ಉದಾರೀಕರಣ, ಆರ್ಥಿಕತೆ, ಒಂದು ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಸದೃಢ ಆಗಬೇಕು. ಏನು ಬರೀ ರಾಜಕೀಯಕ್ಕೋಸ್ಕರ ಸಮಾನತೆ ಸಿಕ್ಕರೆ ಸಾಲದು ಅಂತ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಹಾಗಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಅವರಿಗೆ ಒಂದು ಸಮಾನತೆ ಸಿಗಬೇಕು ಅಂತೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದರು ಅದನ್ನು ಕೂಡ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ನಮ್ಮ ನೆಹರು ಅವರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಅವರೆಲ್ಲರೂ ಕೂಡ ಇದನ್ನು ಪಾಲಿಸ್ಕೊಂಡು ಈ ದೇಶದ ಅಡಿಪಾಯ ಏನಂದರೆ ಕಾಂಗ್ರೆಸ್ ಶಕ್ತಿ, ಈ ದೇಶದ ಶಕ್ತಿ. ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಕೊಟ್ಟರು. 72,000 ಕೋಟಿಗಳನ್ನು ಇವತ್ತು ಬಡವರಿಗೆ, ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಯಾರು ಕೂಡ ಮಾಡಲಿಲ್ಲ.
ಅವ್ರು ಎಷ್ಟೇ ಬುದ್ಧಿವಂತರು ಸರಳ ಏನು ಮಾತು ಮಿತಿಯಾಗಿದ್ರು ಕೂಡ ಅವರು ಏನು ಕೆಲಸದಲ್ಲಿ ಏನು ಇವತ್ತು ಅಗಾಧವಾದ ಪಾಂಡಿತ್ಯ ಹೊಂದಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು PV ನರಸಿಂಹರಾವ್ ಮತ್ತು ಇನ್ನಿತರ ನಮ್ಮ ಮೊದಲ ಪ್ರಧಾನಮಂತ್ರಿಗಳು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ ಈ ನಮ್ಮ ಭಾರತ ಪರಿಸ್ಥಿತಿ ಎಲ್ಲಿ ಇತ್ತು ಅಂದರೆ ಇದನ್ನು ಒಂದು ಮೇಲ್ಮಟ್ಟಕ್ಕೆ ತಂದು ಭಾರತ ಪುರೋಭಿವೃದ್ಧಿಗೆ ಭಾಳಷ್ಟು ಶ್ರಮವನ್ನು ವಹಿಸಿದ್ರು. ಅನೇಕರು ಇವತ್ತು ವಿರೋಧ ಪಕ್ಷದವರು ಅವರನ್ನು ಹೀಯಾಳಿಸಿದ್ರು, ಬಾಗಿ ಬಂದಂಗೆಲ್ಲ ಮಾತಾಡಿದ್ರು, ಮೌನಿ ಸಿಂಗ್ ಅಂದರು, ಮೌನಿ ಬಾಬಾ ಅಂದರು, ದುರ್ಬಲ ಪ್ರಧಾನಮಂತ್ರಿ ಅಂದರು. ಇವೆಲ್ಲವೂ ಕೂಡ ಅವರು ಹೇಳಬಾರ್ದಿತ್ತು. ಇಂಥ ಸಂದರ್ಭದಲ್ಲಿ ಸತ್ತ ಮೇಲೆ ಮರಣ ಹೊಂದ ನಂತರ ಗುಣಗಾನ ಮಾಡಿದ್ರು ಸಾಲಲ್ಲ, ಬದುಕಿದ್ದಾಗ ಗುಣಗಾನ ಯಾವನು ಮಾಡ್ತಾನೋ ಅವನು ಮಾತ್ರ ಒಬ್ಬ ನಾಯಕ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅವ್ರು ಯಾವತ್ತೂ ಕೂಡ ಹೇಳಿಲ್ಲ ದೇಶಕ್ಕೆ ಜನರಿಗೆ ಏನು ನಮ್ಮ ನಾಗರಿಕರಿಗೆ ನಾನು ಬೀದಿ ದೀಪದಲ್ಲಿ ಓದ್ತಾ ಇದ್ದೀನಿ, ನಾನು ಬಾಯಿಯೋ ಬೈನಿಯೋ ಹಮ್ನೆ ಭಾರತ್ ಬಚಾಯ ಭಾರತ್ ಸಂಕಟ್ ಸೆ ಬಚಾಯ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಅವರು ಕೆಲಸದಲ್ಲಿ ಮುನ್ನಡೆದ್ರು, ರಬ್ಬರ್ ಸ್ಟಾಂಪ್ ಅಂತ ಹೇಳಿದ್ರು, ಬಾಯಿಗೆ ಬಂದಂಗೆ ಹೇಳಿದ್ರು. ಇಂಥ ಮುತ್ಸದ ರಾಜಕಾರಣಿ ಮತ್ತೆ ಹುಟ್ಟು ಬರಬೇಕು, ಅವ್ರಿಗೆ ಆತ್ಮಕ್ಕೆ ಮತ್ತು ಅವ್ರ ಕುಟುಂಬದವರಿಗೆ ಶಾಂತಿಯನ್ನು ತರಬೇಕು. ಈ ಸಂದರ್ಭದಲ್ಲಿ ಈ ಒಂದು ಕ್ಷುಲ್ಲಕ ರಾಜಕಾರಣ, ಈ ಕೋಮುವಾದಿ ರಾಜಕಾರಣಗಳು ಹೋಗಬೇಕು, ಈ ದೇಶದಲ್ಲಿ ಸಮಾನತೆ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಮುಂದೆ ಇದ್ದಾಗ ವಾಜಪೇಯಿ ಎಂಥ ಮುತ್ಸದಿಗಳು, ಅದ್ವಾನಿಯವರು ಮುತ್ಸದಿಗಳು, ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿದ್ರು. ಹಾಗಾಗಿ ಇಂಥ ರಾಜಕಾರಣಿಗಳು ಇವತ್ತು ಬೆಳವಣಿಗೆ ಎಷ್ಟಿದ್ದಾರೆ, ಮುಂದಿನ ಜನಾಂಗ ಪೀಳಿಗೆ ಯುವ ಪೀಳಿಗೆ ಏನಿದೆ ಇವತ್ತು ಅವರು ಮುಂದೆ ಈ ಒಂದು ವಿಚಾರಗಳನ್ನು ಅರ್ಥಕೊಂಡು ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವ್ರಿಗೆ ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾರತ ಮಾತೆಯ ಒಂದು ಮುದ್ದಿನ ಮಗು, ಒಂದು ಮಾಣಿಕ್ಯ ಕಳಚಿ ಬಿದ್ದಂಥ ದಿನ, ನಮಗೆ ತುಂಬಲಾರದ ನೋವಿನ ದಿನ ಇದು. ಯಾಕಂದರೆ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಒಂದು ಭಾರತವನ್ನು ಪ್ರಬುದ್ಧವಾಗಿ ಕಟ್ಟಿದಂತಹ ಒಬ್ಬ ಮಾಜಿ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇಂದು ಮರಣ ಹೊಂದಿರ್ತಾರೆ. ಅವರ ಕೊಡುಗೆ ಭಾರತಕ್ಕೆ ಅಪಾರವಾಗಿರ್ತದೆ. ಅವರ ಕೊಡುಗೆಯನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು. ಯಾಕಂದರೆ ಅವರು ಸರ್ವೋಜನ ಸುಖಿನೋ ಭವಂತು ಅನ್ನೋ ಥರ ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲ ಜನಗಳಿಗೂ ತಲುಪುವಂಥ ಯೋಜನೆಗಳನ್ನ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾರಾದರೂ ಈ ಭಾರತದಲ್ಲಿ ರೈತರ ಪರವಾಗಿ ಒಂದು ರೈತರ ಸಾಲ ಮನ್ನಾ ಅಂತ ಮಾಡಿರುವಂಥ ವ್ಯಕ್ತಿ ಅಂತಿದ್ರೆ ಅದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗು. ನಮ್ಮ ರೈತಾಪಿ ವರ್ಗ ಇವತ್ತು ಅವರಿಗೆ ಮನೆಗಳಲ್ಲಿ ಪೂಜೆ ಮಾಡಬೇಕು. ಯಾಕಂದರೆ ಎಲ್ಲರೂ ಬರ್ತಾರೆ, ಕಾರ್ಪೊರೇಟರ್ ಇವತ್ತು ನೋಡ್ತಿದ್ದೀರಾ, ಕಾರ್ಪೊರೇಟ್ ಅವ್ರಿಗೆ ಸಾಲಗಳು ಮನ್ನಾ ಮಾಡ್ತಾರೆ ಹೊರತು ರೈತರ ಪರ ಯಾರು ಚಿಂತನೆ ಮಾಡಿರಲ್ಲ, ಬಡಬಗ್ರ ಬಗ್ಗೆ ಚಿಂತನೆ ಮಾಡಿರೋಂಥ ಮುತ್ಸದ್ದಿ ರಾಜಕಾರಣಿ, ಯಾವತ್ತು ದ್ವೇಷ ರಾಜಕಾರಣ ಮಾಡಿಲ್ಲ. ಅಂಥ ಒಬ್ಬ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆಮೇಲೆ ಇಡೀ ಪ್ರಪಂಚದಲ್ಲಿ ಒಂದು ಎಕ್ಸಾಂಪಲ್ ಇವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಮ್ಮ ಭಾರತದಲ್ಲಿ ಒಂದು ಮೌನಿ ಬಾಬಾ ಅಂತಾರೆ ಅಥವಾ ಮಾತು ಕಮ್ಮಿ ಅಂತಾರೆ. ಹೌದು, ನಿಜ, ಆತ ಮಾತಾಡಿಲ್ಲ, ಆದರೆ ಕೆಲಸದಲ್ಲಿ ತೋರಿಸ್ತಾ ತಾನು ಏನು ಮಾಡಬೇಕಾಗಿತ್ತು, ಭಾರತವನ್ನು ಉತ್ತುಂಗಕ್ಕೆ ತಗೊಳ್ಬೇಕಾಗಿತ್ತು ಅಂತ ಮಾಡಿದ್ರು. ಒಂದು ಸಂದರ್ಶನದಲ್ಲಿ ಬರಾಕ್ ಒಬಾಮಾ ಮಾಜಿ ಅಮೆರಿಕದ ಅಧ್ಯಕ್ಷರು ಬಂದಾಗ ಅವ್ರನ್ನ ಒಂದು ಮಾತು ಕೇಳ್ತಾರೆ, ನಿಮಗೆ ಭಾರತದಲ್ಲಿ ತುಂಬ ಇಷ್ಟವಾದಂಥ ವ್ಯಕ್ತಿ ಯಾರು ಅಂದಾಗ ಆತ ಹೇಳ್ತಾರೆ, ಬರಾಕ್ ಒಬಾಮಾ ಅವರ ಬಾಯಲ್ಲಿ ಬರುವ ಮಾತು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅಂತ. ಅಂದರೆ ನಾವು ಅರ್ಥ ಮಾಡ್ಕೊಬೇಕು ಒಬ್ಬ ವ್ಯಕ್ತಿ ಯಾವ ಮಟ್ಟದಲ್ಲಿ ಬೆಳೆದಿದ್ರು ಅಂತೇಳಿ. ಇವತ್ತು ಅವರನ್ನು ಕಳ್ಕೊಂಡಿರೋದು ತುಂಬಲಾರದ ನಷ್ಟ ಆಗಿರೋದ್ರಿಂದ ನಾವು ಅವ್ರನ್ನ ನೆನೆಸ್ಕೊಂತ ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಿದೀವಿ ಅಂತಂದ್ರೆ ಆ ಆದರ್ಶಗಳಲ್ಲಿ ಅವ್ರನ್ನ ಬದುಸ್ಕೊಬಹುದು ಅಂತ ಹೇಳ್ತಾ ಅವರಿಗೆ ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನ ಕೋರ್ತೀವಿ. ಓಂ ಶಾಂತಿ. ನಿಜವಾಗ್ಲೂ ಒಂದು ಭಾರತದ ಒಬ್ಬ ಆರ್ಥಿಕತೆ ತಜ್ಞರನ್ನ, ಒಬ್ಬ ಮಾಜಿ ಪ್ರಧಾನಿಯನ್ನ ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವರು ಭಾಳ ವಿಚಾರವಂತರು, ಭಾಳ ಆರ್ಥಿಕತೆ ತಜ್ಞರನ್ನ ಹೊಂದಿರತಕ್ಕಂಥ ವ್ಯಕ್ತಿ. ಬಹುಶಃ ಭಾರತ ದೇಶದಲ್ಲಿ ಒಂದು ಒಳ್ಳೆ ಮಾಣಿಕ್ಯವನ್ನು ಕಳ್ಕೊಂಡಿದ್ದೀವಿ. ಇವತ್ತು ದೇಶ ಬಡವಾಗಿದೆ. ಯಾಕಂತ ಹೇಳಿದ್ರೆ 2 ಬಾರಿ ಅವರು UPA ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾದಿದ್ರು. ಈ ದೇಶಕ್ಕೆ, ರಾಜ್ಯಕ್ಕೆ ಅನೇಕ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು RTI ಆಗಿರ್ಬೋದು, ಇವತ್ತು ಆರ್ಥಿಕದ ಸ್ಥಿತಿಯಲ್ಲಿ ಭಾರತ ದೇಶ ಹಿನ್ನಡೆ ಆದಾಗ ಅದನ್ನು ಮತ್ತೆ ಆರ್ಥಿಕತೆ ಬಗ್ಗೆ ಕುಸಿದ ಟೈಮಲ್ಲಿ ಅದನ್ನು ಮೇಲ್ಕೆತ್ತದಂಥ ಮಹಾ ಪುಣ್ಯಾತ್ಮ.
ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವತ್ತು ನಿಜವಾಗ್ಲೂ ಏನು ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ರೆ ಈ ದೇಶ ಯಾವ ಥರ, ಯಾಕಂದರೆ ಇವತ್ತು ಈಗಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರು ಕೂಡ ಸಹ ಅವ್ರನ್ನ ಯಾವುದೇ ಒಂದು ಆರ್ಥಿಕತೆ ಬಗ್ಗೆ ಏನಾದರೂ ಇದ್ರೆ ಅವ್ರ ಹತ್ರ ಒಂದು ವಿಚಾರ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ರು. ಹಾಗಾಗಿ ಆ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವತ್ತು ದೇಶ ಬಡವಾಗಿದೆ. ಇವತ್ತು ಅಂತಹ ವ್ಯಕ್ತಿ ರೀಪ್ಲೇಸ್ಮೆಂಟ್ ಇಲ್ದಿದ್ದಂಥ ವ್ಯಕ್ತಿ. ಇವತ್ತು ದೇಶದಲ್ಲಿ ಯಾವ ಒಂದು ಬೇಕಾದರೆ ಈಗ ರೀಪ್ಲೇಸ್ಮೆಂಟೇ ಇಲ್ದಂಥ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ನಿಜವಾಗ್ಲೂ ನಾವೆಲ್ಲರೂ ನತದೃಷ್ಟರು. ಯಾಕಂದರೆ ಅಂಥವ್ರು ಬೇಕು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಾಮಾಜಿಕ, ಆರ್ಥಿಕತೆ, ಶೈಕ್ಷಣಿಕ ಅನೇಕ ಬಾಬಾ ಸಾಹೇಬ್ರ ಸಮಯದಲ್ಲಿ ಏನು ಬಂದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ ಸರ್ ಬಗ್ಗೆ ಅಪಾರವಾಗಿ ತಿಳ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಅವರು ಸೈಲೆಂಟ್ ಆಗಿದ್ರು ಅವರ ಒಂದು ನಾಲೆಡ್ಜ್ ಏನಿದೆ ಅದನ್ನು ಈ ದೇಶಕ್ಕೆ ಒಳ್ಳೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ. ಈ ದೇಶಕ್ಕೆ ಅವ್ರದ್ದಾದಂಥ ಅನೇಕ ಕೊಡುಗೆಗಳಿದೆ. ಇವತ್ತು ಬಡವರು ಬದುಕಬೇಕಂದ್ರೂ ರೈಟ್ಸು ಫುಡ್ಡು ಇವತ್ತು 5 kg 10 kg ಏನು ಅನ್ನಭಾಗ್ಯ ಕೊಡ್ತಾ ಇದೆ ಅದಕ್ಕೆ ಮೂಲ ಕಾರಣನೇ ಅವರು. ಇವತ್ತು RTI ಇವತ್ತು ಯಾವುದೇ ಒಂದು ಕಚೇರಿಗಳಿಗೆ ಹೋದ್ರೂ ಧೈರ್ಯವಾಗಿ ನಾವು ಒಂದು ಅರ್ಜಿಯನ್ನು ತಗೋಬೇಕಂತ ಹೇಳಿದ್ರು ಅದಕ್ಕೆ ಅವರೇ ಕೊಟ್ಟಂಥ ಒಂದು ಶಕ್ತಿ. ಇವತ್ತು RTI ಆಗಿರ್ಬೋದು, ಮತ್ತು ಅನೇಕ ಯೋಜನೆಗಳು UPA ಸರ್ಕಾರದಲ್ಲಿ ಏನೇನು ಯೋಜನೆಗಳು ಬಂದಿದೆಯೋ ಅವೆಲ್ಲರ ಜನರಿಗೆ ಒಂದು ಒಳ್ಳೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸ್ಕೊಟ್ಟಂಥ ಒಬ್ಬ ಮಹಾ ಪುಣ್ಯಾತ್ಮ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಅವ್ರಿಗೆ ಇಡೀ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವ್ರನ್ನ ಸ್ಮರಿಸಬೇಕು. ಯಾಕಂತ ಹೇಳಿದ್ರೆ ಅವರು ಅನೇಕ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ. ಅವ್ರ ಕೊಡುಗೆಗಳು ಜಾರಿ ಇವಾಗ ಬರ್ತಾ ಇದೆ. ಅದೇ ಥರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಡೆಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅತ್ತಿಬೇಲೆನಲ್ಲಿ ಎಲ್ಲ ನಾಯಕರು ಸೇರಿ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಇದು ಮಾಡಿದ್ದೀವಿ. ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಘಣ್ಣವ್ರಿಗೆ ನಿಜವಾಗ್ಲೂ ನಾನು ಅವ್ರಿಗೆ ಒಂದು ಒಳ್ಳೆ ಇಂಥ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಆದರೆ ಆ ಹುಟ್ಟು ಸಾವಿನ ಮಧ್ಯೆ ಏನು ಮಾಡಿರ್ತಾರೋ ನಿಜವಾಗ್ಲೂ ಈ ಒಂದು ದೇಶಕ್ಕೆ ಅವ್ರು ಕೊಟ್ಟಂಥ ಅನೇಕ ಕೊಡುಗೆಗಳ ಬಗ್ಗೆ ನಾವು ಜನಗಳಿಗೆ ತಿಳಿಸ್ಬೇಕು. ಕೆಲವೊಬ್ರು ಗೊತ್ತಾಗಲ್ಲ. ಮನಮೋಹನ್ ಸಿಂಗ್ ಸಾರು ಅನೇಕ ಭಾಗ್ಯಗಳನ್ನ ಕೊಟ್ಟಿದ್ದಾರೆ, 1 2 ಅಲ್ಲ ಅನೇಕ ಕೊಟ್ಟಿದ್ದಾರೆ. ಅದು ನಮಗೂ ಗೊತ್ತಿಲ್ಲ, ನಮಗೂ ಒಂದು ಗೊತ್ತಿರೋದು 4 5. ಹಾಗಾಗಿ ಆ ಪುಣ್ಯಾತ್ಮ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೊಮ್ಮೆ ಅವರು ಹುಟ್ಟಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಭಾರತದ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಸಾಹೇಬರು ನಿಧನ ಹೊಂದರು. ಈಗ ಈ ದಿವಸ ನಮ್ಮ ಭಾರತ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿದೆ ಅಂದರೆ ಅವರ ತುಂಬ ಕೊಡುಗೆ ಇದೆ. ಅಂಥ ಮಹಾನುಭಾವ ಮತ್ತೆ ಹುಟ್ಟಿ ಬರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದಕ್ಕೆ ಎಲ್ಲರಿಗೂ ಆ ಭಗವಂತ ಒಳ್ಳೆಯದಾಗಲಿ ಅಂತ ಹೇಳುತ್ತಾ